ನಮ್ಮ ಉಪ್ಪಿನಕಾಯಿಗೆ ಇಷ್ಟೊಳ್ಳೆ ರೆಸ್ಪಾನ್ಸ್ ಬರ್ಬೋದು ಅಂತ ನಾನು ಕನಸಲ್ಲಿಯೂ ಖಂಡಿತವಾಗಿ ಅಂದ್ಕೊಂಡಿರಲಿಲ್ಲ. ಶುರು ಮಾಡುವಾಗ ಸ್ವಲ್ಪ ಭಯ ಇತ್ತು, ಏನಾಗ್ತದೆ ಏನೋ, ಮಾರ್ಕೆಟಲ್ಲಿ ಎಷ್ಟೊಂದು ಉಪ್ಪಿನಕಾಯಿಗಳಿವೆ, ಎಷ್ಟೊಂದು ಪ್ರಾಡಕ್ಟ್ಗಳಿವೆ. ಹಾಗಿರುವಾಗ ನಮ್ಮ ಉಪ್ಪಿನಕಾಯಿ ಜನರಿಗೆ ಇಷ್ಟ ಆಗ್ತದೋ ಇಲ್ವೋ, ಇದು ಉಪ್ಪಿನಕಾಯಿ ಹಾಕುವಾಗ ಇದು ಮುಗೀತದೋ ಇಲ್ವೋ ಅಂತ ಅಂದ್ಕೊಂಡಿದ್ದೆ. ಆದರೆ ತುಂಬಾ ಬ್ಯಾಚ್ಗಳೀಗ ರೆಡಿಯಾಗಿಯೂ ಆಯಿತು, ಖಾಲಿಯಾಗಿಯೂ ಆಯಿತು. ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ. ಹಾಗೆಯೇ ಇದು ನಮಗೆ ಬಂದಿರುವಂಥ ಮೊದಲ ದೊಡ್ಡ ಆರ್ಡ್ರ್ 5 kg ಉಪ್ಪಿನಕಾಯಿ. ಅವರು ಸ್ಯಾಂಪಲಿಗೆ ಅಂತ 250 ತೊಗೊಂಡಿದ್ರು ಸಣ್ಣ ಬಾಟ್ಲು. ಈಗ 5 kg ಆರ್ಡ್ರ್ ಮಾಡಿದ್ದಾರೆ. ಹಾಗೆಯೇ ಒಬ್ಬರು 1 kg ಆರ್ಡ್ರ್ ಮಾಡಿದ್ದಾರೆ. ಇಷ್ಟರವರೆಗೆ ನಾನು ಹೇಗೆ ಕೊಡ್ತಿದ್ದೆ ಅಂದರೆ, ಈ ಅರ್ಧ kg 1 kg ಕೇಳಿದವರಿಗೆ 4 ಡಬ್ಬ 2 ಡಬ್ಬ ಹಾಗೆ ಕೊಡ್ತಿದ್ದೆ. ಅಂದರೆ ಸಣ್ಣದು ಮಾತ್ರ ಮಾಡ್ತಿದ್ದದ್ದು. ಈಗ ಅವರು 1 kg ಕೊಡಿ ಅಂತ ಹೇಳಿದ್ದಕ್ಕೆ ಅವರಿಗೆ 1 kg ಡಬ್ಬದಲ್ಲಿ ಹಾಕಿದ್ದೇನೆ. ಹಾಗೆಯೇ ಅರ್ಧ kg ಅಂತ ಕೇಳಿದವರಿಗೆ ಈ ರೀತಿ ದೊಡ್ಡ ಡಬ್ಬದಲ್ಲಿ ಹಾಕಿದ್ದೇನೆ. ನಾನು ಅವರ ಹತ್ರ ಹೇಳಿದ್ದೇನೆ, 5 kg ಒಂದು ದೊಡ್ಡ ಆರ್ಡ್ರ್ ಬಂದಿದೆ 5 kg. ಅವರ ಹತ್ರ ಹೇಳಿದೆ ನಾನು 5 kg ನನಗೆ ಸ್ಟಿಕ್ಕರಿಂಗ್ ಎಲ್ಲ ಆಗಬೇಕಷ್ಟೇ, ಇಲ್ಲ ಅಂತ. ಅದಕ್ಕೆ ಅವರು ಹೇಳಿದರು, ನನಗೆ ಸ್ಟಿಕ್ಕರ್ ಮುಖ್ಯ ಅಲ್ಲ, ನೀವು ಮಾಡಿದ ಉಪ್ಪಿನಕಾಯಿ ಆದರೆ ಸಾಕು ಅಂತ. ಹಾಗಾಗಿ ನನ್ನ ಹತ್ರ ಇರುವ ಈ ಸಣ್ಣ ಸ್ಟಿಕ್ಕರನ್ನೇ ಹಾಕ್ತಾ ಇದ್ದೇನೆ. ಅದು ಅಲ್ಲದೆ ಸ್ಟಿಕ್ಕರ್ ಮಾಡುವಷ್ಟು ಟೈಮ್ ಕೂಡ ಇರಲಿಲ್ಲ ಅವರಿಗೆ, 2 ದಿನದಲ್ಲಿ ಇದು ರೀಚ್ ಆಗಬೇಕಾಗಿತ್ತು. ಹಾಗಾಗಿ ಈ ಸಣ್ಣ ಸ್ಟಿಕ್ಕರೇ ಹಾಕ್ತಾ ಇದ್ದೇನೆ. ಇನ್ನೊಂದಿದು 1 kg ಉಪ್ಪಿನಕಾಯಿ, ಇದು ಬಾಂಬೆಗೆ ಹೋಗ್ತಾ ಇದೆ. ಅವರು ಹಾಗೆ 1 kg ಡಬ್ಬದಲ್ಲೇ ಹಾಕಿ ಅಂತ ಹೇಳಿದರು. ಸ್ಟಿಕ್ಕರ್ ಇಲ್ಲ ಅಂತ ಹೇಳಿದಕ್ಕೆ ಅವರು ಅದೇ ಹೇಳಿದರು, ಸ್ಟಿಕ್ಕರ್ ನಿಮ್ಮ ಹತ್ರ ಇದ್ದದನ್ನೇ ಹಾಕಿ ಅಂತ. ಸೊ ಹಾಗಾಗಿ ಇದೆಲ್ಲ ಸ್ಪೀಡ್ ಪೋಸ್ಟಲ್ಲಿ ಹಾಕುವಂಥದ್ದು. 2 ದಿನದಲ್ಲಿ ರೀಚ್ ಆಗಬೇಕಿತ್ತು. ಅವರು ಸ್ಯಾಂಪಲ್ ತೊಗೊಂಡು ಅವ್ರಿಗೆ ಇಷ್ಟ ಆಗಿ ಈಗ 5 kgದು ಆರ್ಡ್ರ್ ಕೊಟ್ಟಿದ್ದಾರೆ. ಹಾಗಾಗಿ ಇದ್ದ ಸಣ್ಣ ಸ್ಟಿಕ್ಕರ್ಗಳನ್ನೇ ಸ್ಟಿಕ್ಕರಿಂಗ್ ಮಾಡ್ತಾ ಇದ್ದೇನೆ. ಇನ್ನೊಂದು ಖುಷಿಯ ವಿಷಯ ಏನಂದರೆ, ನಮ್ಮ ಮಸಾಲ ಪ್ರಾಡಕ್ಟ್ಗಳು ಕೂಡ ಲಾಂಚ್ ಆಗ್ತಾ ಇದೆ. ಅದಕ್ಕೂ ಕೂಡ ನಿಮ್ಮ ಸಪೋರ್ಟ್ ಹೀಗೇ ಇರಲಿ ಅಂತ ಕೇಳ್ಕೊಳ್ತಿದ್ದೇನೆ. ನಮ್ಮ ಪ್ರಾಡಕ್ಟ್ಗಳನ್ನು ಇಷ್ಟಪಟ್ಟು ಹಾಗೆಯೇ ನಮ್ಮ ಸಣ್ಣ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ನಮಗೆ ಆರ್ಡ್ರ್ ಕೊಟ್ಟಿರುವಂಥ ಎಲ್ಲರಿಗೂ ತುಂಬ 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 ಥ್ಯಾಂಕ್ಸ್. ನಿಮ್ಮ ಸಪೋರ್ಟು ಇನ್ನೂ ಹೀಗೆ ಮುಂದಕ್ಕೂ ಇರಲಿ ಅಂತ ಕೇಳ್ಕೊಳ್ತೇನೆ.